ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಚಾರಿ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ರಾಮಚಾರಿ ಬೈತಾ ಇರ್ತಾನೆ ಚಾರುಗೆ, ಏನು ಈ ಥರ ಪಜೀತಿ ಮಾಡ್ಕೊಂಡ್ರಲ್ಲ, ಇದೆಲ್ಲ ಬೇಕಿತ್ತ ನಿಮಗೆ ಉಗಿಸ್ಕೊಳ್ಳೋ ಥರ ಅಂದಾಗ, ನನಗೆ ಮಾವ ಯಾಕೆ ಬೈದರು ಅಂತ ನನಗೆ ಗೊತ್ತಿದೆ ರಾಮಚಾರಿ. ಯಾರು ಒತ್ತಡಕ್ಕೆ ಅವರು ಬಿದ್ದು ನನಗೆ ಆ ಥರ ಬೈದರು ಅಂತ ನನಗೆ ನಿಜವಾಗ್ಲೂ ಬೇಜಾರಿಲ್ಲ ರಾಮಾಚಾರಿ. ಆದರೆ ನೋವು ಅನುಭವಿಸ್ತಾ ಇದ್ದಾರಲ್ಲ ಮಾವ, ಅದಕ್ಕೋಸ್ಕರ ನನಗೆ ತುಂಬ ಬೇಜಾರಿದೆ. ನನ್ನ ಹತ್ರ ಎಲ್ಲ ಸಾಕ್ಷಿ ಇದೆ, ಆದರೆ ಸತ್ಯ ಹೇಳೋದಕ್ಕಾಗಲಿಲ್ಲ. ಒಂದಲ್ಲ ಒಂದಿನ ನಾನು ಸಾಕ್ಷಿ ಸಮೇತ ಎಲ್ಲನೂ ಪ್ರೂವ್ ಮಾಡೇ ಮಾಡ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಚಾರು ಹೊರಡ್ತಾಳೆ. ಇನ್ನೊಂದು ಕಡೆ ನಾರಾಯಣಾಚಾರ್ಯವರು ಅಳ್ತಾ ಇರ್ತಾರೆ. ಆ ಮಗುಗೆ ಅಷ್ಟು ಶ್ರೀಮಂತಿಕೆಯಲ್ಲಿ ಬೆಳೆದಿರೋ ಮಗು, ನಮ್ಮನೆ ವಾತಾವರಣಕ್ಕೆ ಹೊಂದ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರೋ ಮಗುಗೆ ನನ್ನ ಬಾಯಲ್ಲಿ ಆಡಬಾರ್ದು ಮಾತೆಲ್ಲ ಅನ್ಸ್ಬಿಟ್ಟಲ್ಲ ಭಗವಂತ, ಯಾಕೆ ಈ ಥರ ನನ್ನನ್ನು ಪರೀಕ್ಷೆ ಮಾಡ್ತಿದ್ಯಾ ಅಂತ ನಾರಾಯಣಾಚಾರ್ಯವರು ಅಳ್ತಾ ಇರ್ತಾರೆ. ಇನ್ನೊಂದು ಕಡೆ ಚಾರು ಒಳಗಡೆ ಬಂದ ತಕ್ಷಣ ಕೋದಂಡ ಭಯಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾನೆ. ನನ್ನ ಹೆಂಡತಿಗೆ ಏನು ಅಂದ್ಕೊಂಡಿದ್ದೀಯಾ ನೀನು, ಅಷ್ಟು ಅಂದರೆ ಅನಾಥೆ ಅವಳು, ನಿನ್ನ ಥರ ಶ್ರೀಮಂತಿಗೆ ಮನೆಯಿಂದ ಬಂದಿಲ್ಲ ಅವಳು, ಅವಳಿಗೆ ಯಾಕೆ ಈ ಥರ ಮಾಡ್ತಿದ್ಯಾ ನೀನು ಅಂತ ಕೋದಂಡ ಬೈತಾ ಇರ್ತಾನೆ. ಆಗ ಮನೆಯವರೆಲ್ಲ ಕೂಡ ಸುಮ್ಮನೆ ಹಾಗೆ ನಿಂತಿರ್ತಾರೆ. ರಾಮಚಾರಿನೂ ಕೂಡ ಅಷ್ಟೇ. ಅಲ್ಲಿಗೆ ವೈಶಾಖ ಬಂದು ನಾಟಕ ಮಾಡ್ತಾಳೆ. ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅವಳಿಗೆ ಯಾಕೆ ಬೈತಾ ಇದ್ದೀರಾ ಬಿಡಿ ಅಂದ್ಬಿಟ್ಟು ನಾಟಕ ಮಾಡಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಅಲ್ಲಿಂದ ಹೊರಡಿದ ತಕ್ಷಣ ಮಾನ್ಯತೆಗೆ ಕಾಲ್ ಮಾಡ್ತಾಳೆ. ಪ್ಲ್ಯಾನ್ ಎಲ್ಲ ಸಕ್ಸಸ್ ಆಯಿತು, ಆ ಮುದ್ಕಿನ ಕೈಯಲ್ಲೇ ಅವಳು ಬಿಟ್ಬಣ್ಣ ಅವಳಿಗೇನೆ ತಿರುಗಿಸ್ಬಿಟ್ಟೆ ಅಂತ ಮಾನ್ಯತೆ ಜೊತೆ ಮಾತಾಡ್ತಾ ಇರ್ತಾಳೆ ವೈಶಾಖ. ನನ್ನ ಮಗಳು ಅಷ್ಟು ಸುಲಭಕ್ಕೆ ಬಿಡೋದಿಲ್ಲ ನಿನ್ನನ್ನು, ಅಂದರೆ ತಪ್ಪು ಮಾಡಿದ್ದೀಯಾ ಅಂತ ಅವಳು ಮತ್ತೆ ಪ್ರೂವ್ ಮಾಡೇ ಮಾಡ್ತಾಳೆ. ಹುಷಾರಾಗಿರು ಅಂದಾಗ, ಅಷ್ಟರಲ್ಲಿ ನಿಮ್ಮ ಮನೆ ಕಳಿಸ್ಬಿಡ್ತೀನಿ ನಾನು, ನೋಡ್ತಾ ಇರಿ, ನನ್ನ ತಂಟೆಗೆ ಬಂದಿದ್ದಾಳೆ ಅಂದರೆ ಸುಮ್ಮನೆ ಬಿಡಲ್ಲ ಅಂತ ಮಾನ್ಯತೆ ಜೊತೆ ವೈಶಾಖ ಮಾತಾಡಿಕೊಂಡು ಮತ್ತೆ ಚಾರು ಹೊರಗಡೆ ನಿಂತಿರ್ತಾಳೆ. ಅಲ್ಲಿಗೆ ಬರ್ತಾಳೆ. ಅಲ್ಲಿಗೆ ಬಂದುಬಿಟ್ಟು ನಿನ್ಗೆ ಯಾಕೆ ಬೇಕು ಸತ್ಯ ಹೇಳೋ ಉಸಾಬ್ರಿ, ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರೋಕ್ಕಾಗಲ್ವಾ ಅಂತ ಹೇಳಿದಾಗ, ಈ ಮನೆಯವರ ನಂಬಿಕೆನ ನೀನು ಸಾಯಿಸ್ತಾ ಇದೆಯಾ, ನಾನಂತೂ ನಿನ್ನನ್ನು ಸುಮ್ಮನೆ ಬಿಡಲ್ಲ, ಇನ್ನು 24 ಗಂಟೆಯಲ್ಲಿ ನಿನ್ನ ಬಂಡವಾಳನ ನಾನು ಬಯಲು ಮಾಡೇ ಮಾಡ್ತೀನಿ, ನೋಡ್ತಾ ಇರೋ ನಿನ್ನ ಮುಖನ ನಾನು ಕಳಿಸ್ತೀನಿ. ಆಲ್ರೆಡಿ ನಿನ್ನ ಹತ್ರ 5 ನಿಮಿಷ ಆಗಿದೆ ನಾನು ಮಾತಾಡಿ ವೇಸ್ಟ್ ಮಾಡಿ, ಇನ್ನು ಉಳಿದ ಟೈಮಲ್ಲಿ ನಿನ್ನ ಮುಖವಾಡನ ನಾನು ಬಯಲು ಮಾಡೇ ಮಾಡ್ತೀನಿ ಅಂದ್ಬಿಟ್ಟು ಚಾಲೆಂಜ್ ಮಾಡಿಬಿಟ್ಟು ವೈಶಾಖ ಹತ್ರ ಅಲ್ಲಿಂದ ಹೋಗ್ತಾಳೆ. ಹಾಗೆ ಮತ್ತೆ ಬೆಳಿಗ್ಗೆ ಆಗುತ್ತೆ. ಮನೆ ಮುಂದ್ಗಡೆ ಹಾಗೆ ವಾಕ್ ಮಾಡ್ತಾ ಇರ್ತಾರೆ ನಾರಾಯಣಾಚಾರ್ಯ ಅವರು. ಅದನ್ನು ನೋಡಿಕೊಂಡು ವೈಶಾಖ ಬರ್ತಾಳೆ. ವೈಶಾಖ ನೋಡಿಕೊಂಡು ಹಾಗೆ ಕಾಲೆಡ್ವಿ ಬೀಳೋ ಥರ ನಾಟಕ ಮಾಡಿಬಿಟ್ಟು ನಾರಾಯಣಾಚಾರ್ಯ ಅವ್ರನ್ನ ಕರೀತಾಳೆ. ಸೊಸೆ ಕಾಲು ಬಿದ್ದು ಉಳ್ಕೋದ್ರು, ನಿನಗೆ ಮಾನವೀಯತೆ ಇಲ್ವಾ, ಏನು ಎತ್ತ ಅಂತ ಕೇಳೋದು ಅಂತ. ಆಗ ತುಂಬ ಸಿಟ್ಟಿಂದ ನೋಡ್ತಾ ಇರ್ತಾರೆ ನಾರಾಯಣಾಚಾರ್ಯ ಅವರು. ಆಗ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ವೈಶಾಖ, ಸತ್ಯಭಾಮ ಅಂತ. ಕೋಲ್ ಬಿಸಾಕ್ಬಿಟ್ಟು ಬಂದು ನನ್ನ ಕಾಲು ಒತ್ತು ಅಂತ ಅಂದ್ಬಿಟ್ಟು ಒತ್ತಿಸ್ಕೋತಾ ಇರ್ತಾಳೆ. ಅಲ್ಲಿಗೆ ಚಾರು ಬರ್ತಾಳೆ. ಚಾರು ಬಂದ್ಬಿಟ್ಟು ಸಿಟ್ಟಿಂದ ಅವಳು ಕೆನ್ನೆಗೆ 2 ಬಾರಿಸ್ಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ಆ ಥರ ಮಾಡಿದ್ರೆ ಸರಿ ಹೋಗಲ್ಲ, ಮಾವನಿಗೆ ಈ ಥರ ಎಲ್ಲ ದೊಡ್ಡವರು ಚಿಕ್ಕವರು ಅಂತ ನೋಡಿದೆ ಕಾಲೊತ್ತಿಸ್ಕೋತಾ ಇದ್ದಾಳೆ. ಮನೆಯವ್ರನ್ನ ಕರ್ಕೊಂಡು ಬಂದು ಇವಳಿಗೆ ತೋರಿಸಿದ್ರೇ ಸರಿ ಅಂದ್ಬಿಟ್ಟು ಅಲ್ಲಿಂದ ಚಾರು ಹೋಗ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.